ಕಳೆದ ಸಾರಿ ನಾನು 2 ಸಂಚಿಕೆಯಲ್ಲಿ ಯೌವನಸ್ಥರ ಬಹಳ ಮುಖ್ಯ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂತಹ ಆ ಯೋಸೇಫನ ಕುರಿತಾದ ವಿಷಯವನ್ನು ನಾನು ತಿಳಿಸುತ್ತಾ ಬಂದಾಗ ನಾನು ಆ ಒಂದು ಸಂದರ್ಭದಲ್ಲಿ 1ನೇ ತಿಮೋಥೆಯನಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದ ವಿಷಯದ ಆಧಾರವಾಗಿ ಇಟ್ಟುಕೊಂಡು ಯೋಸೇಫನ ಕುರಿತು ನಾನು ಪ್ರಸ್ತಾಪವನ್ನು ಮಾಡಿದ್ದೆನು. ಹಾಗೆ ನೋಡುವಾಗ 1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಹೀಗೆ ಓದುವಂತವರಾಗಿದ್ದೇವೆ. ಯೌವನಸ್ಥರೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರಿ ಅಂತಕ್ಕಂಥ ವಿಷಯದಡಿಯಲ್ಲಿ 1ನೇ ತಿಮೋಥೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೆಯ ವಚನದಲ್ಲಿ ಆ ಅಡಿಯಲ್ಲಿ ನಾನು ಯೋಸೇಫನ ಅನೇಕ ವಿಷಯಗಳನ್ನ ನಾನು ತಿಳಿಸುತ್ತಾ ಬಂದಾಗೂ ಅದೇ ರೀತಿಯಾಗಿ ಅನೇಕ ಸೇವಕರು ಕೂಡ ಆ ವಿಧೇಯತೆಯ ಬಗ್ಗೆ ಯೋಸೇಫನಿಗೆ ಇದ್ದಂತ ಒಂದು ವಿಷಯವನ್ನು ನಾವು ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ನಂತರ ಮುಂದುವರಿದು ಈ ದಿನ ನಾನು ಯೌವನಸ್ಥರ ಕುರಿತಾದ ಈ ಒಂದು ವಿಷಯದಲ್ಲಿ ಯೌವನಸ್ಥರಲ್ಲಿ ಇರಲೇಬೇಕಾಗಿರ್ತಕ್ಕಂಥ 3 ಗುಣಗಳನ್ನು ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ. ಆ ಯೌವನಸ್ಥರ 3 ಗುಣಗಳು ಯಾವುದಪ್ಪ ಎಂಬುದಾಗಿ ಹೇಳುವಾಗ ವಿಧೇಯತೆ, ವಿನಯತೆ ಮತ್ತು ವಿನಮ್ರತೆ. ವಿಧೇಯತೆ, ವಿನಯತೆ ಮತ್ತು ವಿನಮ್ರತೆ ಈ 3 ಗುಣಗಳು ಕಡ್ಡಾಯವಾಗಿ ಒಬ್ಬ ಯೌವನಸ್ಥರಲ್ಲಿ ಇರಲೇಬೇಕಾಗಿರ್ತಕ್ಕಂಥ ಗುಣ ಎಂಬುದಾಗಿ ನಾನು ಈ ಸಂಚಿಕೆಗಳಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ನಂತರ ಈ ದಿನ ನಾನು ಮತ್ತೊಮ್ಮೆ ಮುಂದುವರಿದ ಭಾಗವಾಗಿ 2ನೇ ತಿಮೋಥೆಯನಿಗೆ ಬರೆದಂತ ಈ ಒಂದು ಪತ್ರಿಕೆಯಲ್ಲಿ ನಾವು ಮತ್ತೆ ಹೀಗೆ ಓದುವಂತವರಾಗಿದ್ದೇವೆ. 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. 2 Timothians chapter 2 verse 22. ನಾವು ಇಲ್ಲಿ ಯೌವನಸ್ಥರ ಕುರಿತಾದ ವಿಷಯದಲ್ಲಿ ಈ ರೀತಿಯಾಗಿ ಓದುವಂತವರಾಗಿದ್ದೇವೆ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಎಂಬುದಾಗಿ ನಾವು ಈ ದಿನದ ವಾಕ್ಯ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಪ್ರಸ್ತಾಪವನ್ನು ನಾವು ಮಾಡುವಂತವರಾಗೋಣ. ನಾವು ಹಾಗೆ ಓದುವಾಗ 2ನೇ ತಿಮೋಥೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಲ್ಲಿ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಿದೆ. ಪ್ರೀತಿಯ ಯೌವನಸ್ಥ ಮಕ್ಕಳೇ, ಸತ್ಯವೇದದ ಪ್ರಕಾರವಾಗಿ ನಾವು ನೋಡುವಾಗ ಯೌವನದ ಇಚ್ಛೆಗಳಿಗೆ ನಾವು ದೂರವಾಗಿರಬೇಕು. ಆಗ ಕರ್ತನು ತಾನೇ ನಮ್ಮನ್ನ ವಿಶೇಷವಾಗಿ ಆಶೀರ್ವಾದ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ಸತ್ಯವೇದವು ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಎಂಬುದಾಗಿ ತಿಳಿಸುವಂತದ್ದಾಗಿದೆ. ಈ ಎಲ್ಲಾ ವಿನಯತೆ, ವಿಧೇಯತೆ, ವಿನಮ್ರತೆ ಈ ಎಲ್ಲವನ್ನ ಒಳಗೊಂಡಂತಹ ಶುದ್ಧವಾದಂತಹ ಜೀವಿತವನ್ನ ನೀನು ಜೀವಿಸಿ ಆ ಶುದ್ಧವಾದ ಜೀವಿತದಲ್ಲಿ ಜೀವಿಸ್ತಾ ಇರ್ತಕ್ಕಂತಹ ಆ ಜನರ ಜೊತೆ ನೀನು ನಿನ್ನ ಒಂದು ಜೀವಿತವನ್ನ ಮಾದರಿಯಾಗಿ ಉಡುಪಾಗಿರು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನಾವು ಕಳೆದ ಸಾರಿ ನೋಡಿದ ಪ್ರಕಾರವಾಗಿ ವಿಧೇಯತೆ ವಿಷಯದಲ್ಲಿ ನಾವು ಬಹಳ ಮುಖ್ಯವಾಗಿ ಆ ಒಂದು ಯಾಕೋಬನ ಮಗನಾಗಿರ್ತಕ್ಕಂಥ ಯೋಸೇಫನ ವಿಚಾರದಲ್ಲಿ ನಾವು ಅನೇಕ ಸತ್ಯಗಳನ್ನು ನಾವು ತಿಳಿಯುತ್ತಾ ಬಂದೆವು. ಆ ಒಂದು ಯೋಸೇಫನು ವಿಧೇಯತೆಗೆ ಬಹಳ ಶ್ರೇಷ್ಠವಾದ ಉದಾಹರಣೆಯಾಗಿ ಆತನು ಕಂಡು ಬಂದನೆಂಬುದಾಗಿ ನಾವು ಸತ್ಯವೇದದ ಪ್ರಕಾರವಾಗಿ ನಾವು ತಿಳಿದುಕೊಂಡೆವು. ಈಗ ಈ ದಿನ ನಾವು ಈ ದಿನದ ನಮ್ಮ ಪ್ರಸ್ತಾಪಕ್ಕೋಸ್ಕರ ಮತ್ತೆ ನಾವು 2ನೇ ತಿಮೋಥೆಯನ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಹೀಗೆ ಓದುವಂತವರಾಗಿದ್ದೇವೆ. ಆದರೆ ಕಡೆ ದಿನಗಳಲ್ಲಿ ಕಠಿಣ ಕಾಲ ಬರುವುದೆಂಬುದನ್ನು ತಿಳಿದುಕೋ ಎಂಬುದಾಗಿ ತಿಮೋಥಿಯನು ನಮಗೆ ತಿಳಿಸುವಂತವನಾಗಿದ್ದಾನೆ. ಆದರೆ ಕಡೆಯ ದಿನಗಳಲ್ಲಿ ಕಠಿಣವಾದಂತ ಕಾಲ ಬರುವುದು ಎಂಬುದಾಗಿ ತಿಳಿದುಕೋ ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ಹಾಗೆ ನೋಡುವಾಗ ಈ ಒಂದು ತಿಮೋಥಿಯನಿಗೆ ಬರೆದ ಪತ್ರಿಕೆಯನ್ನು ನಾವು ನೋಡುವಾಗ
ತಿಮೋತಿಯನು ಈ ಒಂದು ಪತ್ರಿಕೆಯನ್ನ ಸುಮಾರು 2020 ವರ್ಷಗಳ ಹಿಂದೆನೆ ಆತನು ಬರೆದಿರುವಂತ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ಈ ಒಂದು ಕಠಿಣ ಕಾಲ ಎಂಬುದಾಗಿ ನೋಡುವಾಗ ಈ ಕಠಿಣ ಕಾಲವು ಇವತ್ತಿನ ದಿನದಲ್ಲ, ಅದು ಆದಿಯಿಂದಲೂ ಕೂಡ ಬಂದಂತ ಒಂದು ಸಮಯವಾಗಿದೆ. ಕಠಿಣವಾದಂತ ಕಾಲಗಳು ಆಗಿಂದಾಗೆ ಸತ್ಯವೇದದಲ್ಲಿ ಬಂದಿದೆ ಮತ್ತು ಆ ಕಠಿಣ ಕಾಲಕ್ಕೆ ತಕ್ಕಂತೆ ದೇವರು ಯಾವ ಯಾವ ಶಿಕ್ಷೆಯನ್ನು ವಿಧಿಸಬೇಕೋ ಆ ಶಿಕ್ಷೆಯನ್ನ ಕೂಡ ವಿಧಿಸುತ್ತಾ ಬಂದಿರುವಂತ ನೋಡುವಂತವರಾಗಿದ್ದೇವೆ. ನಾವು ನೋಡ್ತೇವೆ, ನೋಹನ ಕಾಲದಲ್ಲಿ ಒಂದು ಕಠಿಣವಾದ ಶಿಕ್ಷೆ ಬಂದಿತ್ತು, ಒಂದು ಕಠಿಣವಾದ ದಿನಗಳು ಬಂದವು. ಆ ಕಠಿಣವಾದ ದಿನಗಳು ಬಂದಾಗ ದೇವರ ಭಯವಿಲ್ಲದೆ ಜೀವಿಸ್ತಾ ಇದ್ದಂತಹ ಆ ಜನರನ್ನ ನಾನು ಸೃಷ್ಟಿ ಮಾಡಿದ್ದಕ್ಕೋಸ್ಕರ ಪಶ್ಚಾತ್ತಾಪ ಪಡ್ತೇನೆ ಎಂಬುದಾಗಿ ಸತ್ಯವೇದದಲ್ಲಿ ದೇವರೇ ತಾನೇ ನುಡಿದು ಆ ಪಶ್ಚಾತ್ತಾಪದ ವಿಷಯವಾಗಿ ಆತನು ಆ ಒಂದು ನೋಹನ ಕಾಲದ ಜನರಿಗೆ ಆತನು ಶಿಕ್ಷೆಯನ್ನ ಕೊಡುವುದಕ್ಕಾಗಿ ಜಲಪ್ರಳಯವನ್ನು ಉಂಟು ಮಾಡಿದ ಎಂಬುದನ್ನು ನೋಡ್ತೇವೆ. ಅದೇ ಪ್ರಕಾರ ನೋಡ್ತೇವೆ, ಲೋಟನ ಕಾಲದಲ್ಲೂ ಕೂಡ ಆತನು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಶಿಕ್ಷೆಯನ್ನ ನೋಡುವಂತವರಾಗಿದ್ದೇವೆ. ಈಗಲೂ ಕೂಡ ನಾವು ನೋಡ್ತೇವೆ, ಈಗ ನಾವು ಎದುರಿಸ್ತಾ ಇರ್ತಕ್ಕಂಥ ಈ ದಿನಗಳು ಬಹಳ ಕಠಿಣವಾದ ದಿನಗಳಾಗಿವೆ. ಆದ್ರಿಂದ ನಾವು ಈ ದಿನಗಳೇ ಕಠಿಣವಾದ ದಿನಗಳು ಎಂಬುದಾಗಿ ನಾವು ನೆನೆಸುವಂತ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸತ್ಯವೇದದ ಪ್ರಕಾರವಾಗಿ ಆ ದಿನಗಳಿಂದಲೂ ಕೂಡ ಕಠಿಣವಾದ ದಿನಗಳಿದ್ದವು. ಆ ಕಠಿಣವಾದ ದಿನಗಳಲ್ಲೂ ಕೂಡ ದೇವರು ತನ್ನ ಮಕ್ಕಳನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಬಂದಿದ್ದಾನೆ. ಆ ಒಂದು ಜಲಪ್ರಳಯವಾದಾಗ ನೋಹನ ಮುಖಾಂತರವಾಗಿ ಆತನು ಆಶೀರ್ವಾದವನ್ನು ನೋಹನ ಮುಖಾಂತರವಾಗಿ ಮಾಡಿದನು. ನಂತರ ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡಿದಾಗ ಆತನು ಲೋಟನ ಮುಖಾಂತರವಾಗಿ ಆಶೀರ್ವಾದವನ್ನು ಮಾಡಿದನು. ಅದೇ ಪ್ರಕಾರವಾಗಿ ಈ ದಿನಗಳಲ್ಲೂ ಕೂಡ ಆತನು ಈ ಕಠಿಣವಾದಂತಹ ದಿನಗಳಲ್ಲಿ ನಮ್ಮನ್ನು ನಡೆಸುವಂತವನಾಗಿದ್ದಾನೆಂಬ ಸತ್ಯವನ್ನು ನಾವು ತಿಳ್ಕೊಂಡು ಜೀವಿಸುವಾಗ ಈಗ ಬಂದಿರ್ತಕ್ಕಂಥ ಯಾವ ವ್ಯಾಧಿಗಳು, ಯಾವ ಸಾಂಕ್ರಾಮಿಕವಾದ ರೋಗಗಳು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಎಲ್ಲಾ ಆಪತ್ತುಗಳು, ಕೇಡುಗಳು ನಮ್ಮ ಗುಡಾರ ಸಮೀಪಕ್ಕೆ ಬಂದಾಗಿ ಕೂಡ ಹಾಗೆ ಬಂದು ಹೀಗೆ ಅವು ಹೋಗುವಂತದ್ದಾಗಿದೆ ಎಂಬುದಾಗಿ ನಾವು ನಂಬಬೇಕಾಗಿದೆ ಪ್ರಿಯರೇ. ಹಾಗೆ ನೋಡುವಾಗ ಈ ಒಂದು 2 ತಿಮೋಥೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ಕಠಿಣ ಕಾಲದಲ್ಲಿ ಬರ್ತಕ್ಕಂತಹ 19 ವಿಧವಾದಂತಹ ಜನರನ್ನ ಇಲ್ಲಿ ಆತನು ಬರೆಯುವಂತವನಾಗಿದ್ದಾನೆ. 19 ವಿಷಯಗಳಿವೆ. ಈ ಒಂದು ಕಠಿಣವಾದಂತಹ ಕಾಲದಲ್ಲಿ ಜನರು ಹೇಗೆಲ್ಲ ಇರ್ತಾರೆ ಎಂಬುದಾಗಿ ನೋಡುವಾಗ ಜನರು ಅವಿಧೇಯರಾಗಿರ್ತಾರೆ, ಹಣದಾಸೆಯವರಾಗಿರ್ತಾರೆ. ಹೀಗೆ ಅನೇಕ ವಿಷಯಗಳನ್ನ 19 ವಿಷಯಗಳ ಕುರಿತು ನಾವು ಈ ಒಂದು 3ನೆಯ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡುವಂತವರಾಗಿದ್ದೇವೆ. ಹಾಗಾಗಿ ಈ ದಿನ ನನ್ನ ಪ್ರಸ್ತಾಪ, ನಾನು ಈ ದಿನ ಆರಿಸಿಕೊಂಡಂತ ಒಂದು ವಿಷಯ ಅವಿಧೇಯತೆ ವಿಷಯವಾಗಿದೆ. ಅವಿಧೇಯತೆ ಎಂಬುದಾಗಿ ನೋಡೋ ಕಳೆದ ಸಂಚಿಕೆಯಲ್ಲಿ ನಾನು ವಿಧೇಯತೆಯ ಬಗ್ಗೆ ಹೇಗೆ ಯೋಸೇಫನು ವಿಧೇಯನಾಗಿ ನಡೆದನು, ತನಗೆ ಬಂದಂತ ಕಷ್ಟಗಳಲ್ಲಿಯೂ ಸಂಕಟಗಳಲ್ಲಿಯೂ ಆತನು ಬಂಕಿ ಹೋಗದೆ, ಜಾರಿ ಹೋಗದೆ, ಬಿದ್ದು ಹೋಗದೆ ಆತನು ಸಂಪೂರ್ಣವಾಗಿ ಹೇಗೆ ಕರ್ತನಿಗೆ ತನ್ನನ್ನು ಒಪ್ಪಿಸಿಕೊಟ್ಟು ಆತನು ತನ್ನ ನೀತಿಯನ್ನ ಆತನು ಜಯಿಸಿದನೋ ಆ ಒಂದು ವಿಷಯವನ್ನು ಕುರಿತು ನಾವು ನೋಡಿದ್ದೇವೆ. ಈಗ ಈ ದಿನ ನಾವು ಅವಿಧೇಯತೆಯನ್ನ ಕುರಿತು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ಬರೋಣ. ಹಾಗೆ ನೋಡುವಾಗ ಅವಿಧೇಯತೆ ಎಂದರೆ ಏನು ಎಂಬ ಪ್ರಶ್ನೆ ನಮ್ಮಲ್ಲಿ ಹುಟ್ಟುವಂತದ್ದಾಗಿದೆ. ಅವಿಧೇಯತೆ ಎಂದರೆ ಏನು ಎಂಬುದಾಗಿ ನೋಡುವಾಗ ಅದನ್ನು ನಾವು ಇಂಗ್ಲಿಷ್ ಅಲ್ಲಿ ನಾವು ಡಿಸ್ಒಬಿಡಿಯನ್ಸ್ ಎಂಬುದಾಗಿ ನಾವು ಕರೆಯುತ್ತೇವೆ. ಡಿಸ್ಒಬಿಡಿಯನ್ಸ್ ಎಂಬುದಾಗಿ ನೋಡುವಾಗ ದಿಸ್ ಇಸ್ ಸಪರೇಷನ್ ಫ್ರಮ್ ದ ಗಾಡ್. ಅಂದರೆ ಅವಿಧೇಯತೆ ಎಂಬುವಂಥದ್ದು ದೇವರಿಂದ ನಮ್ಮನ್ನ ಪ್ರತ್ಯೇಕ ಪಡಿಸುವಂತ ಒಂದು ವಿಷಯವಾಗಿದೆ. ದೇವರಿಗೂ ನಮಗೂ ಇರುವಂತಹ ಅನ್ಯೋನ್ಯತೆಯನ್ನ ಇದು ತೆಗೆದು ಹಾಕುವಂತ ಒಂದು ವಿಷಯವಾಗಿದೆ. ನಾವು ನೋಡ್ತೇವೆ. ಹಾಗೆ ನೋಡುವಾಗ ಈ ಒಂದು ಅವಿಧೇಯತೆ ಎಲ್ಲಿಂದ ಬಂತು ಎಂಬುದಾಗಿ ನೋಡುವಾಗ ಮತ್ತೆ ನಾವು ಆದಿಕಾಂಡಗಳ ಪುಸ್ತಕವನ್ನು ನಾವು ಗಮನಿಸುವಾಗ ಆದಿಕಾಂಡಗಳ ಪುಸ್ತಕದಲ್ಲಿ ನಾವು ಆದಾಮನ ಕುರಿತು ನಾವು ಅಭ್ಯಾಸ ಮಾಡುವಾಗ ಪ್ರಾರಂಭದಲ್ಲಿಯೇ ಆತನು ಅವಿಧೇಯತೆಯನ್ನ ಪಡಕೊಂಡನೆಂಬುದನ್ನು ನೋಡ್ತೇವೆ. ಕರ್ತನು ತಾನೇ ಆದಾಮನನ್ನ ಹವ್ವಳನ್ನ ಸೃಷ್ಟಿ ಮಾಡಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಉತ್ತಮೋತ್ತಮವಾಗಿರ್ತಕ್ಕಂಥ ಒಂದು ಉದ್ಯಾನವನದಲ್ಲಿ ಅವರನ್ನ ಇಟ್ಟು ಅವರನ್ನ ಸಾಕಿ ಸಲಹುವಾಗ ಅವರು ಅಲ್ಲಿ ಆ ಶ್ರೇಷ್ಠವಾದಂತಹ ಒಂದು ಕಾರ್ಯದಲ್ಲಿ ಅವರು ಮುಳುಗದೆ ಅವಿಧೇಯತೆಯಲ್ಲಿ ಅವರು ಕರ್ತನನ್ನ ಅವರು ದೂರ ಮಾಡಿಕೊಳ್ಳುವಂತ ಕೂಡ ನಾವು ಸತ್ಯವೇದದ
ಪ್ರಕಾರವಾಗಿ ನೋಡುವಂತವರಾಗಿದ್ದೇವೆ. ನಾವು ನೋಡ್ತೇವೆ ಆದಿಕಾಂಡಗಳ ಪುಸ್ತಕ 3ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡ್ರು ಎಂಬುದಾಗಿ ನಾವು ಓದ್ತೇವೆ. ನಾವು ಅವರು ಅವಿಧೇಯರಾಗುವುದಕ್ಕಿಂತ ಮುಂಚಿತವಾಗಿ ನಾವು ನೋಡುವಾಗ ಅವರು ಕರ್ತನೊಟ್ಟಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಟುಕೊಂಡಿದ್ದರು. ಅವರು ಕರ್ತನೊಟ್ಟಿಗೆ ಮಾತನಾಡ್ತಾ ಇದ್ದರು. ಪ್ರತಿನಿತ್ಯವೂ ಕೂಡ ಆತನು ತಂಗಾಳಿಯಲ್ಲಿ ಬಂದು ಅವರನ್ನ ಮಾತನಾಡಿಸಿ ಅವರನ್ನ ಸಂತೋಷಗೊಳಿಸಿ ಹೋಗುತ್ತಿದ್ದನು. ಈ ದಿನ ನಾವು ನೋಡುವಾಗ 3ನೇ ಅಧ್ಯಾಯದ 8ನೇ ವಚನಕ್ಕೆ ನಾವು ಬರುವಾಗ ಈಗ ಕರ್ತನಾದಂತ ಯೆಹೋವನು ಆ ಒಂದು ಏದೇನ್ ತೋಟದಲ್ಲಿ ಬಂದು ಸಂಜೆಯ ವೇಳೆಯ ತಂಗಾಳಿಯಲ್ಲಿ ಅವರನ್ನ ಹುಡುಕಿ ಆದಾಮನೇ ಎಲ್ಲಿರುತ್ತಿ ಎಂಬುದಾಗಿ ಕೇಳುವಾಗ ಆದಾಮನು ಯೆಹೋವನ ಸಪ್ಪಳವನ್ನ ಕೇಳಿ ಆತನು ಮತ್ತು ಆ ಸ್ತ್ರೀ ಇಬ್ಬರು ಮರದ ಮರೆಯಲ್ಲಿ ಹೋಗಿ ಅವಿತುಕೊಂಡ್ರು ಎಂಬುದಾಗಿ ನೋಡ್ತೇವೆ. ಯಾಕೆ ಅವರು ಮರದ ಮರೆಯಲ್ಲಿ ಅವಿತುಕೊಂಡ್ರು ನೋಡುವಾಗ ಅವರು ಕರ್ತನಿಗೆ ವಿರುದ್ಧವಾಗಿ ನಡೆದು ಕರ್ತನಿಗೆ ಅವಿಧೇಯರಾಗಿ ನಡೆದು ಆ ಅವಿಧೇಯತೆಯ ಫಲವನ್ನ ಅನುಭವಿಸುವುದಕ್ಕೋಸ್ಕರ ಅವರು ಆ ಒಂದು ಮರದಲ್ಲಿ ಮರದ ಹಿಂದೆ ಅವರು ಅವಿತುಕೊಂಡ್ರು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ನಾವು ನೋಡ್ತೇವೆ ಈ ಒಂದು ಅವಿಧೇಯತೆ ಎಂಬುವಂಥದ್ದು ಆದಾಮನನ್ನ ಕರ್ತನಾದಂತ ಯೆಹೋವನಿಂದ ದೂರ ಮಾಡುವಂತದನ್ನ ನೋಡುವಂತವರಾಗಿದ್ದೇವೆ. ಆದ್ದರಿಂದ ಅವಿಧೇಯತೆ ಎನ್ನುವಂಥದ್ದು ಕರ್ತನಿಗೂ ನಮಗೂ ಇರುವಂತಹ ಅನ್ಯೋನ್ಯತೆಯನ್ನ ಮತ್ತು ಸಂಬಂಧವನ್ನ ಕಡಿದು ಹಾಕುವಂತದ್ದಾಗಿದೆ. ಆದ್ದರಿಂದ ನಾವು ಒಬಿಡಿಯನ್ಸ್ ಅಥವಾ ಒಬಿಡಿಯಂಟ್ ಎಂಬುದಾಗಿ ನೋಡುವಾಗ ವಿಧೇಯತೆ, ಅದರ ಹಿಂದೆ ನಾವು ಡಿಸ್ ಅಥವಾ ಆ ಎಂಬ ಅಕ್ಷರವನ್ನ ಸೇರಿಸಿದಾಗ ಅದು ಅವಿಧೇಯತೆ ಆಗುವಂತದ್ದಾಗಿದೆ. ವಿಧೇಯತೆಯೇ ಬೇರೆ ಆಗುವಂತದ್ದಾಗಿದೆ. ಅದಕ್ಕೆ ನಾವು ಹಿಂದಿನ ಅಕ್ಷರದಲ್ಲಿ ಒಂದು ಅಕ್ಷರವಾಗಿರ್ತಕ್ಕಂಥ ಆ ಎಂಬ ಅಕ್ಷರವನ್ನು ಸೇರಿಸಿದಾಗ ಅದರಿಂದ ಆಗ್ತಕ್ಕಂಥ ಅನಾಹುತಗಳೇ ಬೇರೆ ಆಗಿದೆ ಮತ್ತು ಅದು ಕೊಡುವಂತ ಅರ್ಥಗಳೇ ಬೇರೆ ಆಗುವಂತದ್ದಾಗಿದೆ ಎಂಬುದನ್ನು ನೋಡುವಂತವರಾಗಿದ್ದೇವೆ. ನಾವು ನೋಡುವಾಗ ಅವಿಧೇಯತೆಗೆ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಇದನ್ನ ನೋಡಬಹುದು. ವಿಧೇಯತೆಗೆ ನಾವು ಹೇಗೆ ಯೋಸೇಫನನ್ನ ಶ್ರೇಷ್ಠ ವ್ಯಕ್ತಿ ಎಂಬುದಾಗಿ ನಾವು ಆರಿಸಿಕೊಂಡೆವೋ ಅದೇ ಪ್ರಕಾರವಾಗಿ ಅವಿಧೇಯತೆಗೂ ಕೂಡ ಒಬ್ಬ ವ್ಯಕ್ತಿಯನ್ನು ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ಇಂಥ ಅನೇಕ ವ್ಯಕ್ತಿಗಳು ಅವಿಧೇಯತೆಯಿಂದ ಕೂಡಿದಂತ ವ್ಯಕ್ತಿಗಳು ಸತ್ಯವೇದದಲ್ಲಿ ಇರುವಾಗ ಇದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಸೌಲನೇ ಆಗಿದ್ದಾನೆ. ಯಾಕೆ ಎಂಬುದಾಗಿ ನೋಡುವಾಗ ಸೌಲನು ದೇವರಿಂದ ಎಲ್ಲಾ ರೀತಿಯ ಸಹಕಾರವನ್ನು ಆತನು ಹೊಂದಿದನು, ಎಲ್ಲಾ ರೀತಿಯ ಸಹಕಾರವನ್ನು ಆತನು ಪಡೆದುಕೊಂಡಿದ್ದನು, ಎಲ್ಲಾ ರೀತಿಯಲ್ಲೂ ಕೂಡ ದೇವರಿಂದ ಬೇಕಾದಂತಹ ಆಶೀರ್ವಾದವನ್ನು ಆತನು ಹೊಂದಿದ್ದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕೆ ನಾವು ನೋಡುವಾಗ ಸೌಲನ ವಿಷಯಕ್ಕೆ ನಾವು ಬರುವಾಗ ನಾವು 1ನೇ ಸಮುವೇಲನ ಪುಸ್ತಕ 9ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನೋಡುವಾಗ ಅಲ್ಲಿ ಆ ಒಂದು ಸೌಲನ ಪ್ರಾರಂಭಿಕ ಜೀವಿತವನ್ನು ನೋಡುವಂತವರಾಗಿದ್ದೇವೆ. ಸೌಲನ ವಿಷಯಕ್ಕೆ ನಾವು ಬರುವಾಗ ಆತನು ತನ್ನ 30ನೇ ವರ್ಷದಲ್ಲಿ ಆತನು ದೇವರಿಂದ ಆರಿಸಲ್ಪಟ್ಟಂತ ಒಬ್ಬ ಅರಸನಾಗಿ ನೇಮಕವಾದಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ನಾವೀಗ ನೋಡುವಾಗ ಈ ಸೌಲನು ಬರುವುದಕ್ಕಿಂತ ಮುಂಚಿತವಾಗಿ ಸೌಲನು ಇಸ್ರಾಯೇಲರನ್ನ ಆಳುವುದಕ್ಕಿಂತ ಮುಂಚಿತವಾಗಿ ನಾವು ಸತ್ಯವೇದದ ಪ್ರಕಾರ ನೋಡ್ತೇವೆ. ನಾವು ಮೋಶೆ ಆ ಇಸ್ರಾಯೇಲರನ್ನ 40 ವರ್ಷಗಳ ಕಾಲ ಆತನು ಬಹಳ ಶ್ರೇಷ್ಠತೆಯಿಂದ ನಡೆಸಿದನು. ಅದೇ ಪ್ರಕಾರವಾಗಿ ಮೋಶೆ ಮೃತಿ ಹೊಂದಿದ ನಂತರ ಗತಿಸಿ ಹೋದ ನಂತರ ಅವನ ಶ್ರೇಷ್ಠ ನಾಯಕರಾದಂತಹ ಅವನ ಶ್ರೇಷ್ಠ ಶಿಷ್ಯನಾಗಿದ್ದಂತಹ ಯೆಹೋಶುವನು ಮತ್ತು ಕಾಲೇಬನು ಕೂಡ ಆ ಒಂದು ಇಸ್ರಾಯೇಲ್ ಸಮೂಹವನ್ನ ನಡೆಸಿದರು ಎಂಬುದಾಗಿ ನೋಡ್ತೇವೆ. ಅದಾದ ನಂತರ ದೇವರು ತಾನೇ ಇಸ್ರಾಯೇಲರಿಗೆ ಬೇಕಾದಂತಹ ನ್ಯಾಯವನ್ನು ತೀರಿಸುವುದಕ್ಕೋಸ್ಕರವಾಗಿ ಅವರನ್ನು ನಡೆಸುವುದಕ್ಕೋಸ್ಕರವಾಗಿ ನ್ಯಾಯಸ್ಥಾಪಕರನ್ನ ನೇಮಕ ಮಾಡಿದ್ದನು. ನ್ಯಾಯಸ್ಥಾಪಕರು ನಂತರದ ಸ್ಥಳದಲ್ಲಿ ನೋಡುವಾಗ ದೇವರು ತಾನೇ ಒಬ್ಬ ಶ್ರೇಷ್ಠ ವ್ಯಕ್ತಿ ಆದಂತಹ ಸಮುವೇಲನನ್ನ ಅವರಿಗೆ ನಾಯಕನನ್ನಾಗಿ ನೇಮಿಸಿ ಅವನ ಮುಖಾಂತರವಾಗಿ ಇಸ್ರಾಯೇಲರ ಎಲ್ಲ ಕುಂದುಕೊರತೆಗಳನ್ನ ನೀಗಿಸ್ತಾ ಇದ್ದನು. ಆದರೆ ಆ ಒಂದು ಸಮುವೇಲನು ಮುದುಕನಾದಾಗ ಆತನ ಮಕ್ಕಳು ಲಂಚವನ್ನು ತೆಗೆದುಕೊಂಡವರಾಗಿ ಅವರು ಇಸ್ರಾಯೇಲರಿಗೆ ನ್ಯಾಯವನ್ನು ತೀರಿಸುವಾಗ ಇಸ್ರಾಯೇಲರು ಆ ಒಂದು ಸಮುವೇಲನ ವಿರುದ್ಧವಾಗಿ ಎದ್ದು ಸಮುವೇಲನ ಬಳಿಗೆ ಬಂದು ಅವರು ಸಮುವೇಲನ ಹತ್ತಿರ ಬಂದು ಕೇಳುವಂತ ಒಂದು ವಿಷಯ ನೋಡುವಾಗ
ಅವರು ಕೇಳುವಂತ ಒಂದು ವಿಚಾರ, ನಾವು ಕೂಡ ಬೇರೆಯವರ ರೀತಿಯಲ್ಲಿ ನಮಗೂ ಕೂಡ ಒಬ್ಬ ಅರಸನು ಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಅವರು ನಮಗೂ ಕೂಡ ಒಬ್ಬ ಅರಸನು ಬೇಕು ಎಂಬುದಾಗಿ ಕೇಳಿಕೊಂಡಾಗ ಸಮುವೇಲನಾದರೂ ಬಹಳ ದುಃಖ ಹೊಂದಿದವನಾಗಿ ಮನಗುದಿದವನಾಗಿ, ಇಸ್ರಾಯೇಲರೇ, ನಿಮಗೆ ಅರಸನು ಬೇಡ, ಆತನು ನಮಗೆ ಯೆಹೋವನೇ ಅರಸನಾಗಿದ್ದಾನೆ, ಯೆಹೋವನು ನಮಗೆ ಶಿರಸ್ಸಾಗಿದ್ದಾನೆ, ಯೆಹೋವನಿಗಿಂತಲೂ ಬೇರೆ ಅರಸನು ನಮಗೆ ಬೇಡ ಎಂಬುದಾಗಿ ಹೇಳುವಾಗ ಅವರು ಹೇಗೋ ನಮಗೆ ಒಬ್ಬ ಅರಸನು ಬೇಕೇ ಬೇಕೆಂಬುದಾಗಿ ಪಟ್ಟು ಹಿಡಿದು ಕೇಳುವಾಗ, ಆತನು ಕರ್ತನ ಮುಂದೆ ಅದನ್ನ ವಿಚಾರಿಸುವಾಗ ಕರ್ತನು ಹೇಳುವಂತಹ ಮಾತು, ಸಮುವೇಲನೇ, ಅವರು ನಿನ್ನನ್ನು ಮಾತ್ರ ತಳ್ಳಿ ಬಿಟ್ಟಿಲ್ಲ, ಕೇವಲ ನಿನಗೆ ಅವರು ಅವಿಧೇಯರು ನಡ್ಕೊಂಡಿಲ್ಲ, ಅವರು ನನಗೆ ಅವಿಧೇಯರು ನಡ್ಕೊಂಡು ನನ್ನನ್ನು ಅವರು ತಳ್ಳಿ ಬಿಟ್ಟಿದ್ದಾರೆ. ಹಾಗಾಗಿ ನೀನು ಅವರು ಕೇಳಿದ ಪ್ರಕಾರವಾಗಿ ಅವರಿಗೆ ಬೇಕಾದಂತಹ ಅರಸನನ್ನು ಅವರಿಗೆ ನೇಮಿಸಿಕೊಡು. ಆದರೆ ಅರಸನನ್ನು ನೇಮಿಸಿಕೊಡುವುದಕ್ಕಿಂತ ಮುಂಚಿತವಾಗಿ ಅರಸನು ಮಾಡುವಂತಹ ಅರಸನಿಗಿರ್ತಕ್ಕಂಥ ಎಲ್ಲಾ ಅಧಿಕಾರವನ್ನು ಅವರಿಗೆ ನೀನು ತಿಳಿಸಿಕೊಡು ಎಂಬುದಾಗಿ ಹೇಳಿದನು. ಅದೇ ಪ್ರಕಾರವಾಗಿ ಸಮುವೇಲನು ಎಲ್ಲಾ ಇಸ್ರಾಯೇಲರ ಸಮೂಹವನ್ನ ಕೂಡಿಸಿ, ಇಸ್ರಾಯೇಲರೇ, ನಿಮಗೆ ಅರಸನು ಬೇಡ, ಒಂದು ವೇಳೆ ನೀವು ಅರಸನು ಬೇಕೆಂಬುದಾಗಿ ಬಯಸುವಂತದ್ದಾದರೆ ಅರಸನು ನಿಮಗೆ ಮಾಡುವಂತ ಎಲ್ಲಾ ಕಾರ್ಯಗಳನ್ನು ತಿಳಿದುಕೊಳ್ಳಿರಿ. ಒಬ್ಬ ಅರಸನನ್ನು ನೀವು ನೇಮಕ ಮಾಡಿಕೊಳ್ಳುವಾಗ ಆತನು ನಿಮ್ಮ ಉತ್ತಮೋತ್ತಮವಾಗಿರ್ತಕ್ಕಂಥ ಬಲವತ್ತಾದಂತ ಭೂಮಿಯನ್ನು ಆತನು ಕಿತ್ತುಕೊಳ್ತಾನೆ, ನಿಮ್ಮ ಮಕ್ಕಳನ್ನು ಆತನು ರಾಹುತರನ್ನಾಗಿ ಮಾಡ್ಕೊತಾನೆ, ನಿಮ್ಮ ಹೆಣ್ಣು ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಆತನು ತನ್ನ ಅರಮನೆಯಲ್ಲಿ ಅಡುಗೆ ಮಾಡುವಂತಹ ಮಕ್ಕಳಾಗಿ ಮಾಡಿಕೊಳ್ಳುತ್ತಾನೆ. ಹೀಗೆ ನಿಮಗಿರುವಂತ ಎಲ್ಲಾ ಅಧಿಕಾರವನ್ನು ಆತನು ಕಿತ್ತುಕೊಳ್ಳುವಂತವನಾಗಿದ್ದಾನೆ. ಹೀಗೆ ಅರಸನಿಗಿರ್ತಕ್ಕಂಥ ಎಲ್ಲ ಅಧಿಕಾರವನ್ನ ತಿಳಿಸಿದ್ದಾಗ್ಯೂ ಕೂಡ ಇಸ್ರಾಯೇಲರು ಹೇಳುವಂತಹ ಮಾತು ನಾವು ಸತ್ಯವೇದದಲ್ಲಿ ಓದ್ತೇವೆ, ಅದಿರಲಿ, ನಮಗೆ ಒಬ್ಬ ಅರಸನನ್ನ ಮಾಡಿಕೊಡು ಎಂಬುದಾಗಿ ಅವರು ಕೇಳಿಕೊಂಡರು. ಈ ಮಾತಿಗೆ, ಅದಿರಲಿ ಎಂಬ ಈ ಮಾತಿಗೆ ಸಮುವೇಲನು ಬಹಳ ದುಃಖ ಹೊಂದಿದವನಾಗಿ ಕರ್ತನ ಬಳಿಯಲ್ಲಿ ಬಂದು ಆತನು ಕರ್ತನನ್ನ ಕೇಳಿಕೊಂಡಾಗ ಕರ್ತನು ಅವನಿಗೆ ಕೊಟ್ಟಂತ ಒಂದು ಆಜ್ಞೆ, ನೀನು ಹೋಗಿ ಸೌಲನನ್ನ ಅರಸನನ್ನಾಗಿ ಮಾಡು ಎಂಬುದಾಗಿ. ಈಗ ಸಮುವೇಲನು ಸೌಲನನ್ನ ಅರಸನನ್ನಾಗಿ ಮಾಡುವಾಗ ನಾವು ನೋಡ್ತೇವೆ, ಈ ಒಂದು ಸಮುವೇಲನ ವಿಷಯಕ್ಕೆ ನಾವು ಬರುವಾಗ, ಸಮುವೇಲನಾದನು 9ನೇ ಅಧ್ಯಾಯದ 1 ಮತ್ತು 2ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ನೋಡ್ತೇವೆ ನಾವು, ಸಮುವೇಲನು ಕೀಷನ ಮಗನಾಗಿದ್ದನು. ಕೀಷನು ಅವನು ಸಾಮಾನ್ಯವಾದ ಒಬ್ಬ ವ್ಯಕ್ತಿಯಲ್ಲ, ಆತನು ದೊಡ್ಡ ಶ್ರೀಮಂತನಾಗಿದ್ದನು. ಶ್ರೀಮಂತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಹಿನ್ನೆಲೆಯಲ್ಲಿ ಬಂದ ಒಬ್ಬ ವ್ಯಕ್ತಿ ಸೌಲನಾಗಿದ್ದನು. ಅದೇ ರೀತಿಯಾಗಿ ನಾವು ಮುಂದೆ ಓದುವಾಗ ಅದೇ ವಚನದ 2ನೇ ವಚನ ಓದ್ತೇವೆ ನಾವು, ಆತನು ಇಸ್ರಾಯೇಲರಲ್ಲೇ ಅತಿ ಸುಂದರನಾಗಿದ್ದನು ಎಂಬುದಾಗಿ ನೋಡ್ತೇವೆ. ಸೌಲನು ಶ್ರೀಮಂತನಾಗಿದ್ದನು, ಅತಿ ಸುಂದರನಾಗಿದ್ದನು. ಮಾತ್ರವಲ್ಲದೆ ಆತನು ಸಾವಿರಾರು ಜನಗಳ ಮಧ್ಯದಲ್ಲಿ ನಿಲ್ಲುವಾಗ ಆತನ ಭುಜವು ಮತ್ತು ತಲೆಯು ಎದ್ದು ಕಾಣುವಂತಹ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದನು. ಇಂತಹ ವ್ಯಕ್ತಿಯಾಗಿರ್ತಕ್ಕಂತಹ ಆ ಸೌಲನು ಮೊದಲನೇದಾಗಿ ಆತನ ಪ್ರಾರಂಭಿಕ ಜೀವಿತವನ್ನು ನೋಡುವಾಗ ಆತನು ಬಹಳ ಶ್ರೇಷ್ಠವಾದ ಒಂದು ಗುಣಗಳನ್ನು ಹೊಂದಿಕೊಂಡಿದ್ದನು. ಇಸ್ರಾಯೇಲರು ಕೇಳಿಕೊಂಡಂತಹ ಅರಸರಲ್ಲಿ ಆ ಸಂದರ್ಭವನ್ನು ನೋಡುವಾಗ ಅವರು ಕೂಡ ಅರಸನನ್ನ ಕೇಳಿಕೊಂಡಂತದ್ದು ಅವಿಧೇಯತೆಯಿಂದಲೇ ಅವರು ಅರಸನನ್ನ ಪಡಕೊಂಡರು. ಅವಿಧೇಯತೆಯಿಂದ ಅರಸನನ್ನ ಪಡಕೊಂಡಂತ ಇಸ್ರಾಯೇಲರಿಗೆ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ಅರಸನನ್ನ ಕೊಡಬೇಕೆ ಅಂತಕ್ಕಂಥ ಆಲೋಚನೆ ಉಳ್ಳವನಾಗಿ ಸಮುವೇಲನು ಆತನನ್ನ ಅಭಿಷೇಕ ಮಾಡಲು ಆತನು ನಾವು ನೋಡುವಾಗ ಆತನು ಅದೇ 1ನೇ ಸಮುವೇಲನು 9ನೇ ಅಧ್ಯಾಯ 21ನೇ ವಚನಕ್ಕೆ ನಾವು ಬರುವಾಗ ಅರಸನಾದಂತಹ ಆ ಸೌಲನನ್ನ ಆತನು ನೇಮಕ ಮಾಡುವಾಗ ಆ ಸೌಲನನ್ನ ಆತನು ಅಭಿಷೇಕ ಮಾಡಲು ಸಮುವೇಲನು ಬಂದಾಗ, ಆ ಸೌಲನೇ, ನಿನ್ನನ್ನ ನನ್ನ ಕರ್ತನಾದ ದೇವರು ಆರಿಸಿಕೊಂಡಿದ್ದಾನೆ, ಆದ್ದರಿಂದ ನಿನ್ನನ್ನ ಈ ಇಸ್ರಾಯೇಲ್ ಜನರಿಗೆ ದೊಡ್ಡ ಅರಸನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ಆತನು ಹೇಳುವಂತಹ ಮಾತು 9ನೇ ಅಧ್ಯಾಯದ 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆತನು ಬಹಳ ತಗ್ಗಿದ ಮನಸ್ಸುಳ್ಳವನಾಗಿ ಕರ್ತನ ಮುಂದೆ, ಸಮುವೇಲನ ಮುಂದೆ ಆತನು ತಗ್ಗಿಸಿಕೊಂಡವನಾಗಿ ಆತನು ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ, ಇಸ್ರಾಯೇಲರಲ್ಲಿ ಅಲ್ಪನು, ಬೆನ್ಯಾಮೀನರ ಎಲ್ಲಾ ಕುಟುಂಬಗಳಲ್ಲಿ ನನ್ನದು ಕನಿಷ್ಠವಾದದ್ದು ಎಂಬಂತಹ
ತಗ್ಗಿಸಿಕೊಳ್ಳುವಿಕೆಯನ್ನ ಆತನು ಸಮುವೇಲನ ಮುಂದೆ ತೋರಿಸಿಕೊಂಡನು. ಆತನು ಬಹಳ ಚಂದವಾಗಿ ಹೇಳುವಂತವನಾಗಿದ್ದಾನೆ. ಇಸ್ರೇಲರಲ್ಲೇ ಕನಿಷ್ಠವಾಗಿರ್ತಕ್ಕಂಥ ಬೆನ್ಯಾಮೀನ್ ಕುಲ ನನ್ನದಾಗಿದೆ. ಅದೇ ರೀತಿಯಾಗಿ ಇಡೀ ಬೆನ್ಯಾಮೀನ್ ಕುಲದಲ್ಲಿಯೇ ನನ್ನ ಕುಟುಂಬವು ಬಹಳ ಕನಿಷ್ಠವಾಗಿರ್ತಕ್ಕಂಥ ಕುಟುಂಬವಾಗಿದೆ ಎಂಬುದಾಗಿ ಆತನು ಹೇಳಿದನು. ನೋಡ್ರಿ, ಆತನು ಒಬ್ಬ ಅತಿ ಸುಂದರನಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾಗ್ಯೂ ಕೂಡ, ಆತನು ಶ್ರೀಮಂತನಾಗಿದ್ದಾಗ್ಯೂ ಕೂಡ ತನ್ನನ್ನ ತಾನು ತಗ್ಗಿಸಿಕೊಂಡನು. ತನ್ನನ್ನ ತಾನು ತಗ್ಗಿಸಿಕೊಳ್ಳುವಾಗ ಆತನಲ್ಲಿ ದೇವರ ಮೇಲೆ ವಿಶೇಷವಾದ ಭಯವಿತ್ತು, ವಿಶೇಷವಾದ ಭಕ್ತಿ ಇತ್ತು. ಆತನು ಮೊದಲನೇದಾಗಿ ಪ್ರಾರಂಭಿಕವಾಗಿ ವಿಧೇಯನಾಗಿಯೇ ಜೀವಿಸಲು ಪ್ರಾರಂಭವನ್ನು ಮಾಡಿದನು. ಪ್ರಿಯರೇ, ನಾವು ಸತ್ಯವೇದದಲ್ಲಿ ಇಬ್ಬರು ಅತಿ ಸುಂದರವಾಗಿರ್ತಕ್ಕಂಥ ವ್ಯಕ್ತಿಗಳು ನೋಡ್ತೇವೆ. ನಾವು ಮೊದಲನೇದಾಗಿ ನೋಡುವಾಗ ಅತಿ ಸುಂದರವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಎದ್ದು ಕಾಣ್ತಾ ಇದ್ದಂಥವನು ಸೌಲನಾಗಿದ್ದನು. ಎರಡನೆಯ ಅತಿ ಸುಂದರವಾದ ವ್ಯಕ್ತಿ ಅಬ್ಷಲೋಮನಾಗಿದ್ದನು. ಇವರಿಬ್ಬರು ಸತ್ಯವೇದದಲ್ಲಿ ಬಹಳ ಸುಂದರವಾಗಿದ್ದಂತಹ ವ್ಯಕ್ತಿಗಳಾಗಿದ್ದರು ಎಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ಇಂಥ ಶ್ರೇಷ್ಠನು, ಇಂಥ ಬಲಿಷ್ಠನು, ಇಂಥ ಶ್ರೀಮಂತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂತಹ ಒಬ್ಬ ಸುಂದರ ಪುರುಷನಾಗಿರ್ತಕ್ಕಂಥ ಸೌಲನು ಪ್ರಾರಂಭದಲ್ಲಿ ಆತನು ದೇವರಿಗೆ ವಿಧೇಯನಾಗಿ ನಡೆದುಕೊಂಡನು. ನಂತರ ನೋಡ್ತೇವೆ, ದೇವರು ಆತನಿಗೆ ಆ ಸಮುವೇಲನು ಆತನನ್ನ ಅರಸನನ್ನಾಗಿ ಅಭಿಷೇಕ ಮಾಡಿದ ನಂತರ ದೇವರು ಅವನಿಗೆ ಮೊದಲನೇದಾಗಿ ಒಂದು ಕಾರ್ಯವನ್ನ ವಹಿಸುವಂತ ನೋಡುವಂತವರಾಗಿದ್ದೇವೆ. ಕರ್ತನು ತಾನೇ ಸಮುವೇಲನ ಮುಖಾಂತರವಾಗಿ ಅಮಾಲೇಕ್ಯರನ್ನ ನಾಶ ಮಾಡುವುದಕ್ಕಾಗಿ ಆತನಿಗೆ ಆಜ್ಞೆಯನ್ನ ಕೊಟ್ಟನು. ಅದನ್ನು ನಾವು 1ನೇ ಸಮುವೇಲನ ಪುಸ್ತಕ 15ನೇ ಅಧ್ಯಾಯದಲ್ಲಿ ನಾವು ಓದುವಂತವರಾಗಿದ್ದೇವೆ. ಆ ಒಂದು ಸಮುವೇಲನು ಹೇಗೆ ಅವನು ಅವಿಧೇಯನಾದನು, ಅವನ ಅವಿಧೇಯತೆ ಹೇಗಿತ್ತು ಎಂಬುದನ್ನು ನಾವು 15ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 1ನೇ ಸಮುವೇಲನು 15ನೇ ಅಧ್ಯಾಯದಲ್ಲಿ ನಾವು ಓದುವಂತವರಾಗಿದ್ದೇವೆ. ದ ಬುಕ್ ಆಫ್ ಫಸ್ಟ್ ಸಮುವೇಲ್ 15 ಚಾಪ್ಟರ್. ಇಲ್ಲಿ 1ರಿಂದ ಅನೇಕ ವಚನಗಳು ನೋಡುವಾಗ ಸತ್ಯವೇದದ ಪ್ರಕಾರವಾಗಿ ಹೇಗೆ ಅವನು ಅವಿಧೇಯನಾದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈಗ ಅರಸನಾಗಿರ್ತಕ್ಕಂಥ ಸೌಲನಿಗೆ ದೇವರು ಒಂದು ಆಜ್ಞೆಯನ್ನ ಮಾಡುವಂತವನಾಗಿದ್ದಾನೆ. ನೀನು ಅಮಾಲೇಕ್ಯರನ್ನ, ಅಂದ್ರೆ ಆ ಒಂದು 1ನೇ ಸಮುವೇಲನ ಪುಸ್ತಕದ 15ನೇ ಅಧ್ಯಾಯದ 3ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಹೀಗೆ ಓದುವಂತವರಾಗಿದ್ದೇವೆ. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದೆಲ್ಲವನ್ನ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು ಹೆಂಗಸರನ್ನು ಸಂಪೂರ್ಣವಾಗಿ ಹಾಳು ಮಾಡು. ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಸೌಲನಿಗೆ ಆತನು ಆಜ್ಞೆ ಮಾಡಿದನೆಂಬುದನ್ನು ನೋಡ್ತೇವೆ. ಯಾಕೆಂಬುದನ್ನು ನೋಡುವಾಗ ಅಮಾಲೇಕ್ಯರು ಅವರು ಬಹಳ ಕಠಿಣವಾದ ಜನರಾಗಿದ್ದರು. ದೇವರಿಗೆ ವಿರುದ್ಧವಾಗಿ ನಡೆಯುವಂತಹ ಜನರಾಗಿದ್ದರು. ಅಷ್ಟು ಮಾತ್ರವಲ್ಲದೆ ಅವರು ಇಸ್ರೇಲರ ಅರಣ್ಯ ಜೀವಿತದಲ್ಲಿ ಅವರು ಆ ಒಂದು ಮಾರ್ಗವಾಗಿ ಹಾದು ಹೋಗುವಾಗ ಇಸ್ರೇಲರಿಗೆ ದಾರಿಯನ್ನ ಕೊಡದೆ ಅವರು ಅನೇಕ ವಿಧವಾಗಿ ಪೀಡಿಸುವುದನ್ನ ನೋಡಿ ಅವರಿಗೆ ಸೇಡು ತೀರಿಸಬೇಕೆಂಬುದಾಗಿ ಯೆಹೋವನು ಮನಸ್ಸು ಮಾಡಿ ಈ ಮುಖಾಂತರವಾಗಿ ಸೌಲನ ಮುಖಾಂತರವಾಗಿ ಆತನು ಅವರನ್ನ ನಾಶ ಮಾಡಲು ಬಯಸಿದಾಗ, ಈಗ ಸೌಲನು ಅಮಾಲೇಕ್ಯರ ಮೇಲೆ ಯುದ್ಧಕ್ಕೆ ಹೋಗುವಾಗ ಬಹಳ ಸುಲಭವಾದ ರೀತಿಯಲ್ಲಿ ದೇವರು ಅವನಿಗೆ ಜಯವನ್ನ ಕೊಡುವಂತವನಾಗಿದ್ದಾನೆ. ಅಮಾಲೇಕ್ಯರೊಡನೆ ಯುದ್ಧದಲ್ಲಿ ಜಯವನ್ನ ಹೊಂದಿದಂತಹ ಸೌಲನು ಮತ್ತು ಇಸ್ರೇಲರಿಗೆ ಈಗ ಆ ಯುದ್ಧದ ಮೂಲಕವಾಗಿ ಅವರಲ್ಲಿ ಒಂದು ದುರಾಸೆ ಉಂಟಾಯಿತು. ಅವಿಧೇಯತೆ ಅಲ್ಲೇ ಪ್ರಾರಂಭವಾಯಿತು. ನಾವು ಅದೇ 15ನೇ ಅಧ್ಯಾಯದ 9ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ, ನಾವು ಸೌಲನು ಇಸ್ರಾಯೇಲರು ಆಗಾಗನನ್ನು ಬೇರ್ಸ್ತರದ ಕುರಿದನಗಳನ್ನು ಕೊಬ್ಬಿದ ಪಶುಗಳನ್ನು ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತಹ ಹೀನವಾದವುಗಳನ್ನು ನಾಶ ಮಾಡಿಬಿಟ್ಟರು. ನೋಡ್ರಿ, ಅದೇ ಅದನ್ನೇ ತಾನೇ ನಾವು ಈ ಒಂದು ಎರಡನೇ ತಿಮೋತಿಗೆ ಬರೆದಂತಹ 3ನೇ ಅಧ್ಯಾಯದ 1ನೇ ವಚನ ಓದುವಂತವರಾಗಿದ್ದೇವೆ. ಹಣದಾಸೆಯವರು, ಅವಿಧೇಯರು, ನಾವು ನೋಡ್ತೇವೆ ಹಣದಾಸೆಯವರು ಅವಿಧೇಯರು ಎಂಬುದಾಗಿ. ಆ ಕಠಿಣವಾದಂತಹ ಕಾಲದಲ್ಲಿ ಬರುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ಗುಣಗಳು ಮನುಷ್ಯನಲ್ಲಿ ಬರುವಂತದ್ದಾಗಿದೆ. ಯಾವುದು? ಹಣದಾಸೆ ಬರುವಂತದ್ದಾಗಿದೆ, ದೇವರಿಗೆ ಅವಿಧೇಯ ನಡ್ಕೊಳ್ಳುವಂಥದ್ದು ಬರುವಂತದ್ದಾಗಿದೆ,
ದೇವರ ಭಯವಿಲ್ಲದಂತ ರೀತಿಯಲ್ಲಿ ಜೀವಿಸುವಂತದ್ದಾಗಿದೆ. ಹಾಗಾಗಿ ನನ್ನ ಪ್ರೀತಿಯ ದೇವ ಜನರೇ, ಈ ದಿನಗಳಲ್ಲಿಯೂ ಕೂಡ ಯೌವನಸ್ಥ ಮಕ್ಕಳಲ್ಲಿ ಬಹಳವಾಗಿರ್ತಕ್ಕಂಥ ಮೈನಸ್ ಆಗಿರ್ತಕ್ಕಂಥ ಒಂದೇ ಒಂದು ಅಂಶ ಇದ್ದರೆ ಅದು ಅವಿಧೇಯತೆ ಆಗಿದೆ. ಎಲ್ಲಾ ಯೌವನಸ್ಥ ಮಕ್ಕಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಂದೆ ತಾಯಿಗಳಿಗೆ ಅವಿಧೇಯರಾಗಿ ಜೀವಿಸುವಂತರಾಗಿದ್ದಾರೆ. ಅದನ್ನೇ ತಾನೇ ನಾವು 2ನೇ ತಿಮೋತಿಗೆ ಬರೆದಂತಹ 3ನೇ ತಿಮೋತಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ನಾವು ಹಣದಾಸೆಯವರು ತಂದೆ ತಾಯಿಗಳಿಗೆ ಅವಿಧೇಯರು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ತಂದೆ ತಾಯಿಗಳು ಎಂಬುದಾಗಿ ನೋಡುವಾಗ ಈ ಲೋಕದ ತಂದೆ ತಾಯಿಗಳಿಗೂ ಮಾತ್ರವಲ್ಲ, ಆತ್ಮೀಯವಾಗಿರ್ತಕ್ಕಂಥ ನಮ್ಮ ತಂದೆಯಾಗಿರ್ತಕ್ಕಂಥ ತಂದೆಗೂ ಕೂಡ ನಾವು ಅವಿಧೇಯರಾಗಿ ನಾವು ಜೀವಿಸುವಂತವರಾಗಿದ್ದೇವೆ. ಅದನ್ನೇ ತಾನೇ ಇಲ್ಲಿ ಆ ಹಣದಾಸೆ ಉಳ್ಳವನಾಗಿ, ದ್ರವ್ಯಾಸೆ ಉಳ್ಳವನಾಗಿ ಆತನು ಅವಿಧೇಯತೆಗಳಿಗೆ ನಡೆಯುವಂತದನ್ನ ಕೂಡ ನಾವು ನೋಡುವಂತವರಾಗಿದ್ದೇವೆ. ಅವನು ಯುದ್ಧವನ್ನ ಗೆದ್ದ ನಂತರ ಆ ಯುದ್ಧದಲ್ಲಿ ನೋಡುವಾಗ ಅಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಅನೇಕ ವಸ್ತುಗಳಿವೆ, ಶ್ರೇಷ್ಠವಾಗಿರ್ತಕ್ಕಂಥ ದನಕುರಿಗಳಿವೆ, ಶ್ರೇಷ್ಠವಾಗಿರ್ತಕ್ಕಂಥ ಬಲಿಷ್ಠರಾಗಿರ್ತಕ್ಕಂಥ ಜನಗಳಿದ್ದಾರೆ ಮತ್ತು ಆ ರಾಜರಿದ್ದಾನೆ. ಈಗ ಇಸ್ರಾಯೇಲರು ಮತ್ತು ಇಸ್ರಾಯೇಲರು ಮತ್ತು ಸೌಲನ್ನು ಮಾಡಿದಂತ ಕಾರ್ಯ ಏನು? ಅವರು ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲವನ್ನ ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನಕ್ಕೆ ಬಾರದೇ ಇರ್ತಕ್ಕಂಥ ಎಲ್ಲವನ್ನ ನಾಶ ಮಾಡಿಬಿಟ್ಟರು. ಈಗ ಅವನು ಏನ್ ಮಾಡ್ತಾರೆ? ಆ ದನಕರಕಗಳನ್ನ ಬಚ್ಚಿಟ್ಟು ಆ ಕುರಿದನಗಳನ್ನ ಒಂದು ಕಡೆ ಅವನು ಕೂಡಾಕಿ ನಂತರ ಏನ್ ಮಾಡ್ತಾನೆ? ಈಗ ಅವನು ದೇವರ ಮನುಷ್ಯನಾಗಿರ್ತಕ್ಕಂತಹ ಸಮುವೇಲನ ಮುಂದೆ ಆತನು ವಂಚನೆಯ ಮಾತುಗಳನ್ನು ಆಡುವಂತವನಾಗಿದ್ದಾನೆ. ಆ ವಂಚನೆಯ ಮಾತುಗಳು ಏನು ಎಂಬುದಾಗಿ ನೋಡುವಾಗ ಅದೇ 15ನೇ ಅಧ್ಯಾಯದ 13ನೇ ವಚನಕ್ಕೆ ನಾವು ಬರುವಾಗ, ಸೌಲನು ಅವನನ್ನು ಕಂಡು, ಅಂದರೆ ಆತನು ಸಮುವೇಲನನ್ನು ಕಂಡು, ಸೌಲನು ಸಮುವೇಲನನ್ನು ಕಂಡು ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಅವನ ಅಪ್ಪಣೆಯನ್ನು ನೆರವೇರಿಸಿದನು ಅಂದನು. ನಾನು ಯೆಹೋವನ ಅಪ್ಪಣೆಯನ್ನು ನೆರವೇರಿಸಿದ್ದೇನೆ ಎಂಬುದಾಗಿ ಹೇಳುವಾಗ ದೇವದರ್ಶಿಯಾಗಿರ್ತಕ್ಕಂಥ ಸಮುವೇಲನು ಹೇಳುವಂತಹ ಮಾತೇನು? ಸಮುವೇಲನು ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. ನಾವು ನೋಡ್ತೇವೆ ಅದೇ 14 ಮತ್ತು 15ನೇ ವಚನದಲ್ಲಿ, ಹಾಗಾದರೆ ಇದೇನು ಕುರಿಗಳ ಕೂಗು, ದೇವರು ಹೇಳಿದಂತ ವಿಷಯವೇನು, ನೀನು ಮಾಡಿದಂತ ಕಾರ್ಯವೇನೆಂಬುದಾಗಿ ಕೇಳುವಾಗ ನಾವು ಇಲ್ಲಿ ಅವಿಧೇಯತೆಯ ಬಗ್ಗೆ ಸಮುವೇಲನು ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಆತನ ಉತ್ತರವನ್ನು ಕೊಡುವಂತವನಾಗಿದ್ದಾನೆ. 1ನೇ ಸಮುವೇಲ 15ನೇ ಅಧ್ಯಾಯ 22ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಬಹಳ ಸುಂದರವಾಗಿ ಆತನು ಅವಿಧೇಯತೆಯನ್ನು ವರ್ಣಿಸುವಂತವನಾಗಿದ್ದಾನೆ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ನೋಡಿ ಎಂತ ಸುಂದರವಾಗಿದೆ. ಆತನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಆತನು ಮೆಚ್ಚುವಂತವನಲ್ಲ. ನಾವು ಕೀರ್ತನೆಗಳ ಪುಸ್ತಕ 40ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಿಲ್ಲ ಎಂಬುದಾಗಿ ಆತನು ಕೀರ್ತನೆಗಳನ್ನು ಬರೆಯುವಂತವನಾಗಿದ್ದಾನೆ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಿಲ್ಲ ಎಂಬುದಾಗಿ ಬರ್ತಾನೆ. ಅದೇ ಪ್ರಕಾರವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 6ನೇ ವಚನ ಓದ್ತೇವೆ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಹೋಶಾಯನ ಗ್ರಂಥ 6ನೇ ಅಧ್ಯಾಯ 6ನೇ ವರ್ಷದಲ್ಲಿ ಓದ್ತೇವೆ ನಾವು, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವ ಜ್ಞಾನವೇ ಇಷ್ಟ ಎಂಬುದಾಗಿ ಹೋಶಾಯನು ಕೂಡ ಬರೆಯುವಂತವನಾಗಿದ್ದಾನೆ. ನಂತರ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 33ನೇ ವಚನ ನಾವು ಈ ರೀತಿಯಾಗಿ ಓದುವಂತವರಾಗಿದ್ದೇವೆ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯವರನ್ನು ಪ್ರೀತಿಸುವುದು, ಇವೆರಡೂ ಎಲ್ಲಾ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲಾ ಯಜ್ಞಗಳಿಗಿಂತಲೂ ಹೆಚ್ಚಿನವು ಎಂಬುದಾಗಿ ಇಲ್ಲಿ ತಾನೇ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸುವಂತ ವಿಷಯವನ್ನು ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಪ್ರಿಯರೇ, ಈ ಯಜ್ಞ ಮಾಡುವುದಕ್ಕಿಂತಲೂ, ಯಜ್ಞವನ್ನು ಸಮರ್ಪಣೆ ಮಾಡುವುದಕ್ಕಿಂತಲೂ ವಿಧೇಯತೆಯು ಬಹಳ ಮೆಚ್ಚುಗೆಯಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ ಎಂಬುದಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾದರೆ ಅವಿಧೇಯತೆ ಎಂಬುವಂಥದ್ದು ಸೌಲನಿಗೆ ಹೇಗೆ ಬಂತು ಎಂಬುದಾಗಿ ನೋಡುವಾಗ, ಇಸ್ರಾಯೇಲರು ಕೂಡ ಆ ಅರಸರನ್ನ ಆಯ್ಕೆ ಮಾಡಿಕೊಂಡದ್ದು ಕೂಡ ಅವಿಧೇಯತೆಯಿಂದಲೇ. ಆ ಸಮುವೇಲನವರಿಗೆ
ನಿಮಗೆ ಅರಸನು ಬೇಡ ಎಂಬುದಾಗಿ ಹೇಳಿದ್ರು ಕೂಡ ಅವರು ಅಲ್ಲಿ ಅವಿಧೇಯರಾಗಿ ಅವಿಧೇಯತೆಯಿಂದ ಒಬ್ಬ ಅವಿಧೇಯನಾದಂತ ಒಬ್ಬ ಅರಸನನ್ನ ಮಾಡಿಕೊಂಡರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗಾಗಿ ಈ ಒಂದು ಸತ್ಯವೇದದ ಪ್ರಕಾರವಾಗಿ ಅವಿಧೇಯತೆ ಎಂಬುವಂಥದ್ದು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿದೆ. ಮಾಟ ಮಂತ್ರಗಳನ್ನು ಮಾಡಿಸುವುದಕ್ಕಿಂತಲೂ ಕೂಡ ಅದು ಕೆಟ್ಟದ್ದಾಗಿದೆ ಎಂಬುದಾಗಿ ಸತ್ಯವೇದ ತಿಳಿಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಪ್ರೀತಿಯುಳ್ಳ ದೇವರ ಯವನಸ್ಥ ಮಕ್ಕಳೇ, ಈ ದಿನಗಳಲ್ಲಿ ನಾವು ವಿಧೇಯತೆಯನ್ನು ಮೀರಿ ನಾವು ತಂದೆ ತಾಯಿಗಳ ಮಾತಿಗೆ ಅವಿಧೇಯರಾಗಿ ಜೀವಿಸುವಾಗ ಅದು ಕೂಡ ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿದೆ. ಮತ್ತು ಅದು ಯಜ್ಞಗಳನ್ನು ಸಮರ್ಪಿಸುವುದಕ್ಕಿಂತಲೂ ಅದು ಬಹಳ ಮುಖ್ಯವಾಗಿದೆ ವಿಧೇಯತೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಮೊದಲನೇ ಜೀವಿತದಲ್ಲಿ ವಿಧೇಯನಾಗಿದ್ದಂತಹ ಈ ಒಂದು ಪೌಲನು, ಈ ಒಂದು ಸೌಲನು ನಂತರ ದಿನಗಳಲ್ಲಿ ಆತನು ಅವಿಧೇಯನಾದನು ಎಂಬುದಾಗಿ ನಾವು ನೋಡುವಂತವರು ಕೂಡ ಆಗಿದ್ದೇವೆ. ನಂತರ ನೋಡ್ತೇವೆ ನಾವು ಅದನ್ನೇ ನಾವು ನೋಡುವಾಗ ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಓದ್ತೇವೆ ನಾವು 18ನೇ ಅಧ್ಯಾಯ 10ನೇ ವರ್ಷದಿಂದ ದಯವಿಟ್ಟು ನೀವು ಮನೆಯಲ್ಲಿ ಓದ್ಕೊಳ್ಬೇಕೆಂಬುದನ್ನ ಕೇಳ್ಕೊಳ್ತೇವೆ. ಯಾಕಂದ್ರೆ ಸಮಯದ ಅಭಾವದಿಂದ ನಾನು ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 10ನೇ ವರ್ಷ ನೀವು ಮನೆಯಲ್ಲಿ ಓದ್ಕೊಳ್ಬಹುದು. ಅಲ್ಲಿ ನಾವು ನೋಡುವಾಗ ಮಕ್ಕಳನ್ನು ಆಹುತಿ ಕೊಡುವಂಥದ್ದು, ಮಾಟ ಮಾಡಿಸುವಂಥದ್ದು, ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಇವೆಲ್ಲಕ್ಕೂ ಮೂಲವಾಗಿರ್ತಕ್ಕಂಥದ್ದು ಅದು ಅವಿಧೇಯತೆ ಆಗಿದೆ ಎಂಬುದಾಗಿ ಮೋಶೆ ತಾನೇ ಹೇಳುವಂತ ನೋಡುವಂತವರಾಗಿದ್ದೇವೆ. ಅಂತಿಮವಾಗಿ ನೋಡುವಾಗ ಅವಿಧೇಯತೆ ನಮ್ಮನ್ನ ದೇವರಿಂದ ದೂರ ಮಾಡುವಂತದ್ದಾಗಿದೆ. ನಂತರ ನೋಡ್ತೇವೆ ನಾವು ನೋಡುವಾಗ ಅವಿಧೇಯತೆಯು ಹಣದಾಸೆಯನ್ನು ಉಂಟು ಮಾಡುವಂತದ್ದಾಗಿದೆ. ಅವಿಧೇಯತೆಯು ಬಂಡುತನಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಅವಿಧೇಯತೆಯು ಕೆಟ್ಟ ಧೈರ್ಯವನ್ನು ಹುಟ್ಟು ಹಾಕುವಂತದ್ದಾಗಿದೆ. ಅವಿಧೇಯತೆಯು ಸಕಲ ವಿಧವಾದಂತಹ ಏಹ ಕಾರ್ಯಗಳನ್ನು ಮಾಡಿಸುವಂತ ಒಂದು ವಿಷಯವಾಗಿದೆ. ಅದು ಹೇಗೆ ಎಂಬುದನ್ನು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ, ಸಮುವೇಲನು ಅವನಿಗೆ ಹೇಳ್ತಾ ಇದ್ದಾನೆ, ನಿನ್ನನ್ನು ದೇವರು ತಳ್ಳಿಬಿಟ್ಟಿದ್ದಾನೆ, ನಿನ್ನನ್ನು ದೇವರು ಕ್ಷಮಿಸೋದಿಲ್ಲ ಎಂಬುದಾಗಿ ಹೇಳುವಾಗ ಅವನೇನ್ ಮಾಡ್ತಾನೆ, ಈಗ ಇಲ್ಲ ನಿನ್ನ ಜೊತೆಗೆ ಬಂದು ಯಜ್ಞವನ್ನ ಮಾಡೋಕೆ ಸಹಾಯವನ್ನು ಮಾಡಬೇಕೆಂಬುದಾಗಿ ಆತನವನ್ನ ಪೀಡಿಸ್ತಾ ಇದ್ದಾನೆ. ಆ ಪೀಡಿಸುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಮುಂದಿನ ವರ್ಷದಲ್ಲಿ ನಾವು ಓದುವಾಗ ಆತನು ಆ ಒಂದು ಸಮುವೇಲನ ಆ ಶ್ರೇಷ್ಠವಾಗಿರ್ತಕ್ಕಂಥ ಅಂಗಿಯನ್ನು ಎಳೆಯುವಾಗ ನೋಡ್ತೇವೆ, ಅಲ್ಲಿ ನಾವು ನೋಡುವಾಗ ಸಮುವೇಲನ ಅಂಗಿ ಹರಿದು ಹೋಗುವಂತ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಈ ತರ ಒಂದು ಉದ್ದಟತನವನ್ನು ನೋಡಿರಿ. ಈ ತರ ಉದ್ದಟತನಕ್ಕೆ ಕಾರಣ ಏನು? ಅವನಲ್ಲಿದ್ದಂತ ಅವಿಧೇಯತೆ. ಯಾಕೆಂಬುದನ್ನು ನೋಡುವಾಗ ಆಗಿನ ಕಾಲದಲ್ಲಿ ಯಾಜಕರನ್ನ ಯಾರು ಮುಟ್ಟುವಂಗಿರ್ಲಿಲ್ಲ. ಯಾಜಕರ ನಿಲುವಂಗಿಯನ್ನು ನಾವು ಮುಟ್ಟುವಂತ ಒಂದು ಅಂಗಿಯೂ ನಮ್ಗಿರ್ಲಿಲ್ಲ. ಆದರೆ ಈ ಅವಿವೇಕಿಯಾಗಿರ್ತಕ್ಕಂತಹ ಅವಿಧೇಯನಾದಂತಹ ಒಬ್ಬ ಅರಸನು ಆ ಶ್ರೇಷ್ಠ ಯಾಜಕನಾಗಿರ್ತಕ್ಕಂಥ ಸಮುವೇಲನನ್ನ ಎಳೆಯುವಾಗ ಆತನ ಅಂಗಿ ಹರಿದು ಹೋಗುವಂತ ನೋಡುವಂತವರಾಗಿದ್ದೇವೆ. ಇದರಿಂದ ಗೊತ್ತಾಗ್ತದೆ ಅವಿಧೇಯತೆ ಎನ್ನುವಂಥದ್ದು ಎಷ್ಟು ಕೆಟ್ಟದ್ದಾಗಿದೆ ಎಂಬುದಾಗಿ. ಹಾಗಾಗಿ ಪ್ರೇರೆ, ಮುಂದಿನ ಒಂದು ಅಧ್ಯಾಯಗಳನ್ನ ಓದುವಾಗ ಅವಿಧೇಯತೆಯ ಫಲವನ್ನು ನೋಡುವಾಗ ಅವಿಧೇಯತೆಯು ಆತನ ಅವಿಧೇಯತೆಯನ್ನು ಎಲ್ಲಿಗೆ ತಂದು ನೂಕ್ತೆ ಎಂಬುದಾಗಿ ನೋಡುವಾಗ ಆತನು ಮೃತಿ ಹೊಂದಿದಂತಹ ಸಮುವೇಲನನ್ನು ಕೂಡ ಯಕ್ಷಿಣಿಯ ಮುಖಾಂತರವಾಗಿ ಬೇತಾಳಿಕರ ಮುಖಾಂತರವಾಗಿ ಆತನು ಎಬ್ಬಿಸಿ ಆತನನ್ನ ವಿಚಾರಿಸುವಂತ ನೋಡುವಂತವರಾಗಿದ್ದೇವೆ. ಆತನು ಮೃತಿ ಹೊಂದಿದಂತಹ ಸಮುವೇಲನನ್ನ ಎಬ್ಬಿಸಿ ವಿಚಾರಿಸುವಾಗ ಆತನು ಹೇಳಿದಂತ ಮಾತು, ನಾನು ಬದುಕಿರುವಾಗ ಏನ್ ಹೇಳಿದ್ನೋ ಅದನ್ನೇ ಈಗಲೂ ಕೂಡ ಹೇಳ್ತಾ ಇದ್ದೇನೆ. ನಾಳೆ ಇಷ್ಟೊತ್ತಿಗೆ. ಹಾಗಾಗಿ ಪ್ರಿಯರೇ, ಹೇಗೆ ಅವನು ಅಮೇಲೆಕರನ್ನ ಸೋಲಿಸಿದನೋ ಅದೇ ಪ್ರಕಾರವಾಗಿ ಆತನು ಫಿಲಿಸ್ಟಿಯರನ್ನು ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ನಂತರ ನೋಡುವಾಗ ಫಿಲಿಸ್ಟಿಯರ ಯುದ್ಧದಲ್ಲಿ ಆತನು ಅಪಜಯವನ್ನು ಹೊಂದಿ ಸ್ವತಃ ತಾನೇ ತನ್ನ ಕತ್ತಿಯಿಂದ ಸಂಹಾರ ಮಾಡಿಕೊಳ್ಳುವಂತ ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಅವನ 3 ಮಕ್ಕಳು ಕೂಡ ಅದೇ ದಿನದಲ್ಲಿ ಆ ಒಂದು ಯುದ್ಧದಿಂದ ಅವರು ಮೃತಿ ಹೊಂದಿದರು. ಆ ಯುದ್ಧವು ಕೊನೆಗೊಳ್ಳಿತು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ನಂತರದಲ್ಲಿ ಆ ಒಂದು ಫಿಲಿಸ್ಟಿಯರು ಆತನ ತಲೆಯನ್ನ ಕಡಿದು ಅವರು ಸಂಭ್ರಮವನ್ನ ಪಡುವಂತ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ಅವಿಧೇಯತೆ ಎನ್ನುವಂಥದ್ದು ಮನುಷ್ಯನನ್ನ ಇಂಥ ಅನೇಕ ಕೆಟ್ಟ ಕಾರ್ಯಗಳಿಗೆ ಅದು ತಳ್ಳುವಂತದ್ದಾಗಿದೆ. ಅಂತಿಮವಾಗಿ ನೋಡುವಾಗ ನಾವು ನೋಡ್ತೇವೆ, ಸೌಲನಿಗೂ ದೇವರಿಗೂ ಇದ್ದಂತಹ ಸಂಬಂಧ ಕಡಿದು ಹೋಯಿತು. ನಂತರ ಜೊತೆಗೆ ಸಮುವೇಲನಿಗೂ ಸೌಲನಿಗೂ ಇದ್ದಂತಹ ಕಡಿದ ಸಂಬಂಧವು ಕೂಡ ಕಡಿದು ಹೋಯಿತು. ಇದರ ಪರಿಣಾಮವಾಗಿ ಆತನು ಘೋರವಾದಂತಹ
ಮರಣಕ್ಕೆ ತುತ್ತಾಗುವಂತ ನೋಡುವಂತವರಾಗಿದ್ದೇವೆ. ಹಾಗಾಗಿ ಪ್ರೀತಿಯ ದೇವ ಮಕ್ಕಳೇ, ಪ್ರೀತಿಯ ಯೌವನಸ್ಥರೇ, ಈ ದಿನ ನಾವು ಈ ಒಂದು ಸೌಲನ ಮುಖಾಂತರವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಎಂಬುದಾಗಿ ನೋಡುವಾಗ, ನಾವು ಎಷ್ಟೇ ಶ್ರೀಮಂತ ಯೌವನಸ್ಥ ಮಕ್ಕಳಾಗಿದ್ದರೂ ಕೂಡ, ನಾವು ಎಷ್ಟೇ ಸುಂದರವಾಗಿರ್ತಕ್ಕಂಥ ಯೌವನಸ್ಥ ಮಕ್ಕಳಾಗಿದ್ದರೂ ಕೂಡ, ನಾವು ಎಷ್ಟೇ ರೀತಿಯಲ್ಲಿ ನಾವು ಜ್ಞಾನ ವಿವೇಕ ಉಳ್ಳಂತಹ ಯೌವನಸ್ಥ ಮಕ್ಕಳಾಗಿದ್ದರೂ ಕೂಡ, ನಾವು ಕರ್ತನ ಮುಂದೆ ವಿಧೇಯತೆಯಿಂದ ನಾವು ತಗ್ಗಿಸಿಕೊಳ್ಳದೆ ಹೋದರೆ ಆತನು ನಮ್ಮನ್ನ ಯಾವುದೇ ಕಾರಣಕ್ಕೂ ಮೇಲಕ್ಕೆ ತರುವುದಿಲ್ಲ. ನಾವು ತಗ್ಗಿಸಿಕೊಳ್ಳದೆ ಹೋದರೆ ನಮ್ಮ ಜೀವಿತವು ಸಂಪೂರ್ಣವಾಗಿ ನಾಶವಾಗುವಂತದ್ದಾಗಿದೆ. ಮಾತ್ರವಲ್ಲದೆ ದೇವರಲ್ಲಿರುವಂತಹ ಆನಂದವನ್ನು ನಾವು ಕಳೆದುಕೊಳ್ಳುವಂತವರಾಗಿದ್ದೇವೆ. ಹಾಗಾಗಿ ಪ್ರೀತಿಯ ದೇವ ಮಕ್ಕಳೇ, ನಮಗೆ ದೇವರಲ್ಲಿ ಆನಂದ ಉಂಟಾಗಬೇಕಾದರೆ, ಯೌವನ ದಿನಗಳನ್ನು ನಾವು ಸಂಪೂರ್ಣವಾಗಿ ಅನುಭವಿಸಬೇಕಾದರೆ, ಮತ್ತು ನಾವು ಯೌವನದ ಇಚ್ಛೆಗಳಿಂದ ನಾವು ದೂರವಾಗಿ ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಬೇಕಾದರೆ, ಅದೇ ರೀತಿಯಾಗಿ ನಾವು ನೋಡುವಾಗ ಯೌವನದಲ್ಲಿ ಅಸಡ್ಡೆ ಮಾಡಿಕೊಳ್ಳದೆ, ನಂತರ ನಾವು ನೋಡುವಾಗ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನಾವು ಮಾದರಿಯಾಗಿ ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ನಮ್ಮ ಯೌವನಸ್ಥ ಮಕ್ಕಳ ಯೌವನವನ್ನು ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಅವರಿಗೆ ಬೇಕಾದಂತಹ ಎಲ್ಲಾ ಮೇಲುಗಳನ್ನ ಆತನು ದಯಪಾಲಿಸಿಕೊಡುವಂತವನಾಗಿದ್ದಾನೆ. ಹಾಗಾಗಿ ಪ್ರೀತಿಯ ಯೌವನಸ್ಥ ಮಕ್ಕಳೇ, ದಯಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ. ಯಾವಾಗ ನೀವು ತಂದೆ ತಾಯಿಗಳಿಗೆ ವಿಧೇಯರಾಗಿ ನೀವು ಜೀವಿಸ್ತೀರೋ, ಆಗ ನೀವು ಸೃಷ್ಟಿಕರ್ತರಾಗಿರ್ತಕ್ಕಂಥ ನನ್ನ ತಂದೆಯೂ ಕೂಡ ನೀವು ವಿಧೇಯ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಲಿ ಎಂಬುದಾಗಿ ನಾನು ನಮ್ಮೆಲ್ಲರನ್ನ ಕೇಳಿಕೊಳ್ಳುವಂತವನಾಗಿದ್ದೇನೆ. ಹಾಗಾಗಿ ಈ ದಿನ ನಾವು ಸತ್ಯವೇದದ ಈ ಒಂದು ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಆಗುವಾಗೆ ಕರ್ತನು ತಾನೇ ಆಶೀರ್ವಾದ ಮಾಡಿಕೊಟ್ಟಂತ ಈ ಸಮಯಕ್ಕೋಸ್ಕರ ನಾನು ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. ನಾನಿರುವಂತ ಈ ಪ್ರದೇಶದಲ್ಲಿ ಈ ಒಂದು ಸಂದರ್ಭದಲ್ಲಿ ಮಳೆಯ ನಿಮಿತ್ತವಾಗಿ ಈ ಒಂದು ವಿದ್ಯುತ್ ಶಕ್ತಿಯ ಅಭಾವವಿದೆ, ಮತ್ತು ಅನೇಕ ಸಮಸ್ಯೆಗಳ ಮೂಲಕವಾಗಿ ಕೂಡ ಈ ದಿನ ನಾನು ಕರ್ತನ ಮುಂದೆ ನಿಮ್ಮ ಮುಂದೆ ನಾನು ಈ ಒಂದು ಪ್ರಸ್ತಾಪವನ್ನ ಕರ್ತನು ಮಾಡಲಿಕ್ಕಾಗುವಾಗೆ ಅವಕಾಶ ಮಾಡಿಕೊಟ್ಟಿದ್ದ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ.